ಪ್ರೀತಿಯಿಂದ ಪ್ರೀತಿಯಿಂದ आकाश कश्यप ಈಗೇನ್ ಕಂಡಿಡಿದೆ ಆಕಾಶು? ನನ್ನ ಪ್ರೊಫೆಷನ್ ನಲ್ಲಿ ಕೆಲವು ಸೂಕ್ಷ್ಮವಾದ ಸತ್ಯಗಳನ್ನ ಗಮನಿಸಿರ್ತೀನಿ. ಆ ಪ್ರಕಾರ ಮನುಷ್ಯ ಯಾವುದೇ ದೇಶಕ್ಕೆ ಹೋಗಿ ಯಾವುದೇ ಭಾಷೆ ಮಾತಾಡಿದ್ರು ಅವನ ನಿಜವಾದ ಭಾಷೆ ಹೇಗೆ ಕಂಡುಹಿಡಿಯೋದು ಗೊತ್ತಾ? ಅವನ ಕೈಗೆ ದುಡ್ಡು ಕೊಟ್ರೆ ಸ್ವಂತ ಭಾಷೆಯಲ್ಲಿ ಲೆಕ್ಕ ಹಾಕಿ ಎಣಿಸೋಕೆ ಶುರು ಮಾಡ್ಬಿಡ್ತಾನೆ. ಅದರಿಂದ ಅವನ ಭಾಷೆ ಕಂಡುಹಿಡಿಬಹುದು. ಹಾಗೆ ಪೊಲೀಸ್ನವ್ರಿಗೆ ಯಾರ ಮೇಲಾರು ಅನುಮಾನ ಇದ್ರೆ ಮಧ್ಯರಾತ್ರಿಯಲ್ಲಿ ಆ ವ್ಯಕ್ತಿ ನಿದ್ರೆ ಮಾಡ್ತಿರ್ಬೇಕಾದ್ರೆ ಪಟ್ಟಂತ ಫೋನ್ ಮಾಡಿ ಮಾತಾಡಿಸ್ತಾರೆ. ಯಾಕೆ ಗೊತ್ತಾ? ನಿದ್ದೆಯಲ್ಲಿ ವ್ಯಕ್ತಿ ತನ್ನ ಸ್ವಂತ ವ್ಯಕ್ತಿತ್ವ ಜೊತೆ ಮಲಗಿರ್ತಾನೆ. ಮುಖವಾಡನ ಕಿತ್ತು ಪಕ್ಕಕ್ಕಿಟ್ಟಿರ್ತಾನೆ. ನಿದ್ದೆಯಲ್ಲಿದ್ದಾಗ ತುಂಬಾ ಸತ್ಯವಾದ ವಿಷಯಗಳನ್ನ ಹೊರಗೆ ತೆಗಿಬಹುದು. ಪೊಲೀಸು, ಲಾಯರು ಮತ್ತು ಡಾಕ್ಟ್ರು ಈ 3 ಜನ ಮಾತ್ರ ಯಾವಾಗಲೂ ಮನುಷ್ಯರು ಮುಖವಾಡ ಕಿತ್ತಾಕೋ ಕೆಲಸ ಮಾಡ್ತಿರ್ತಾರೆ. ಈಗ ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಬೇಬಿಗೆ ನಿಜವಾಗ್ಲೂ ನೆನಪು ಹೋಗಿಲ್ವಾ? ನಮ್ಮ ಮುಂದೆ ಮುಖವಾಡ ಹಾಕೊಂಡು ಓಡಾಡ್ತಿದ್ದಾಳ? ಅದೇ ಪರೀಕ್ಷೆ ಈಗ ಮಾಡಿದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಕಣ್ಣುಗಳು ಯಾವತ್ತೂ ಸುಳ್ಳು ಹೇಳಲ್ಲ. ಒಬ್ಬ ವ್ಯಕ್ತಿ ಏನು ಅಂತ ಅವನ ಕಣ್ಣುಗಳು ನೋಡಿ ಮಾತಾಡಿಸಿದ್ರೆ ಅರ್ಥ ಆಗ್ಬಿಡುತ್ತೆ. ಹಾಗಾದ್ರೆ ಡಿಂಪಲ್ಲು ಕಳ್ಳಿನ ಮಳ್ಳಿನ ಏನಂತ ಅರ್ಥ ಆಯ್ತು? ಕೆಲವರು ಡಾಕ್ಟ್ರಿಗೆ ಸವಾಲ್ ಹಾಕ್ತಾರೆ. ಅಂಥವರಲ್ಲಿ ಈ ಡಿಂಪಲ್ ಕೂಡ ಒಬ್ಳು. ಮುಖದ ಮೇಲೆ ಭಾವನೆಗಳನ್ನ ನಿಯಂತ್ರಿಸೋದು ತುಂಬಾ ಕಷ್ಟ. ಈ ಡಿಂಪಲ್ ನನ್ನ ಪ್ರಕಾರ ತುಂಬಾ ಗಟ್ಟಿ ಮುಖವಾಡ ಹಾಕೊಂಡಿದ್ದಾಳೆ. ಅವಳ ಮುಖದ ಮೇಲೆ ಯಾವ ಫೀಲಿಂಗ್ಸು ತೋರಿಸದೆ ಸಮರ್ಥವಾಗಿ ಬಚ್ಚಿಡ್ತಿದ್ದಾಳೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅನ್ನೋದಕ್ಕೆ ಅಪವಾದ ಈ ಹುಡುಗಿ. ಈ ಡಿಂಪಲ್ ನನ್ನ ಎಕ್ಸ್ಪೀರಿಯನ್ಸ್ಗೆ ಒಂದು ಸವಾಲು. ಅವಳೇನು ಅಂತ ಆದಷ್ಟು ಬೇಗ ಕಂಡುಹಿಡ್ತೀನಿ. ನನಗೂ ಸ್ಟಡಿ ಮಾಡಕ್ಕೆ ಈ ರೀತಿ ಜನನೇ ಬೇಕಾಗಿರೋದು. ಗುಡ್. ಹಾಗಾದ್ರೆ ನೀವು ಕಟ್ಟಿರೋ ಈ ತಾಳಿಗೆ ಏನು ಬೆಲೆನೇ ಇಲ್ದಿರೋ ಹಾಗಾಗುತ್ತಲ್ಲ ತೇಜು? ಪ್ರೀತಿಯಿಂದ ಪ್ರೀತಿಯಿಂದ